ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆಯ ವಿಜ್ಞಾನ ವಿಷಯದಲ್ಲಿ ಅತಿ ಸಂಭವನೀಯ ಪ್ರಶ್ನೆಗಳನ್ನು ತಂದಿದ್ದೀನಿ. ಇದು ಎರಡನೆಯ ಭಾಗದ ವಿಡಿಯೋ. ಮೊದಲ ಭಾಗದಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿದ್ದೀರಿ, ಲೈಕ್ ಮಾಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಿಜಕ್ಕೂ ಕೂಡ ಇದು ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ಬಹಳಷ್ಟು ಮೋಸ್ಟ್ ಲೈಕ್ಲಿ ಆಗಿರ್ತಕ್ಕಂಥ ಕ್ವಶನ್ಸ್ ಅಂತ ಹೇಳ್ಬೋದು. ಮೊದಲ ಪಾರ್ಟಲ್ಲಿ 10 ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಈ ಭಾಗದಲ್ಲಿನೂ ಕೂಡ 10 ಪ್ರಶ್ನೆಗಳನ್ನು ತಂದಿದ್ದೀನಿ. ಇಲ್ಲಿ 1, 2, 3 ಮತ್ತು 4 ಅಂಕದ ಎಲ್ಲ ಪ್ರಶ್ನೆಗಳನ್ನು ಸಹಿತ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ತಾವು ಹೊಸಬರಾಗಿದ್ದರೆ ನಮ್ಮದೇ ಆಗಿರ್ತಕ್ಕಂಥ ಚಾನೆಲ್ಗಳಾದ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ಹಾಕ್ತಕ್ಕಂಥ ವಿಡಿಯೋದ ನೋಟಿಫಿಕೇಶನನ್ನು ಬೇಗನೆ ತಾವು ಪಡೆದು ಮೊದಲಿಗರಾಗಿ ನೋಡ್ತೀರಿ. ಅಷ್ಟಲ್ಲದೆ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ತಕ್ಕಂಥ ಜಸ್ಟ್ ಫಾರ್ ಫನ್ಗೂ ಕೂಡ ತಾವುಗಳು ಸಬ್ಸ್ಕ್ರೈಬ್ ಆಗಿ ಅಲ್ಲಿನೂ ಕೂಡ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಳನ್ನು ನೋಡ್ಬೋದು. ಶುರು ಮಾಡೋಣ. SSLC ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ನಮಗೆ ಅವಶ್ಯಕವಾಗಿರ್ತಕ್ಕಂಥ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ಗಳು ಯಾವಿದಾವೆ ಇವತ್ತಂತ ನೋಡ್ಕೊಂಡು ಬರೋಣ. ಇವತ್ತು ತಂದಿರತಕ್ಕಂಥ ಫಸ್ಟ್ ಕ್ವಶನ್ ಯಾವುದಪ್ಪ ಅಂತಂದರೆ ಮೆಂಡಲೀವ್ ಅವರು ತಮ್ಮ ಆವರ್ತ ಕೋಷ್ಟಕದ ರಚನೆಗೆ ಉಪಯೋಗಿಸಿದ ಮಾನದಂಡಗಳು ಯಾವುವು? ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಮೆಂಡಲೀವ್ ಅವರು ತಮ್ಮ ಆವರ್ತ ಕೋಷ್ಟಕದ ರಚನೆಗೆ ಉಪಯೋಗಿಸಿದ ಮಾನದಂಡಗಳು ಯಾವುವು? ಅವರು ಮೊದಲನೇ ಮಾನದಂಡ ಏನು ಉಪಯೋಗಿಸಿದ್ದಾರೆ ಅಂದರೆ ಪರಮಾಣು ರಾಶಿ ಮತ್ತು ರಾಸಾಯನಿಕ ಗುಣ. ಎರಡನೇದು ಧಾತುಗಳ ಭೌತ ಗುಣ. ಮೂರನೇದು ಈ ಮೆಂಡಲೀವ್ ಅವರ ವರ್ಗೀಕರಣವು ಪ್ರಮುಖವಾಗಿ ಧಾತು ಹೈಡ್ರೇಟ್ ಮತ್ತು ಆಕ್ಸೈಡ್ಗಳನ್ನು ಹೇಗೆ ಉಂಟು ಮಾಡುತ್ತದೆ ಎಂಬುದು ಆಗಿತ್ತು. ನಾಲ್ಕನೇದು ಜಡ ಅನಿಲಗಳ ಲಕ್ಷಣಗಳು ಬೇರೆ ಧಾತುಗಳಿಂದ ಭಿನ್ನವಾಗಿದ್ದರಿಂದ ಅವುಗಳನ್ನು ಬೇರೆ ಗುಂಪಿನಲ್ಲಿ ಇರಿಸಿದ್ದರು. ಇವು ಮುಖ್ಯವಾಗಿ ಮೆಂಡಲೀವ್ ಅವರು ಉಪಯೋಗ ಮಾಡಿರ್ತಕ್ಕಂಥ ಆವರ್ತ ಕೋಷ್ಟಕದ ರಚನೆಗೆ ಮಾನದಂಡಗಳು ಆಗಿದ್ದವು. 2 ಅಥವಾ 3 ಅಂಕಕ್ಕೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ಸ್. ಸ್ವಲ್ಪ ಇದ್ರ ಬಗ್ಗೆ ಮನನವನ್ನು ತಾವುಗಳು ಮಾಡ್ಕೊಳ್ಳಿ. ಇವತ್ತಿನ ಎರಡನೆಯ ಟಾಪ್ ಕ್ವಶನ್ಸ್ ಏನಿದೆಪ್ಪ ಅಂತಂದರೆ ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯವನ್ನು ವಿವರಿಸಿರಿ. ನೋಡಿ, ನೆಫ್ರಾನ್ಗಳು ಮೂತ್ರಜನಕಾಂಗಗಳ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳು ಆಗಿವೆ. ಈ ನೆಫ್ರಾನ್ಗಳು ಗ್ಲಾಮೆರುಲಸ್ ಆಗಿರಬಹುದು, ಬೌಮನ್ನನ ಹೊದಿಕೆ ಮತ್ತು ಹೆನ್ಲೆಯ ಕುಣಿಕೆಗಳೆಂಬ ಪ್ರಮುಖ ಭಾಗಗಳನ್ನು ಹೊಂದಿದೆ. ಇವು ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೊರಹಾಕುತ್ತದೆ ನೆಫ್ರಾನ್. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ. 2 ಅಂಕಕ್ಕೆ ಖಂಡಿತವಾಗಿ ಕೇಳ್ತಾರೆ. ನೆಫ್ರಾನ್ನ ರಚನೆ ಮತ್ತು ಕಾರ್ಯವನ್ನು ವಿವರಿಸ್ತೀರಿ. ಈ 3 ಪಾಯಿಂಟ್ಗಳು ತಾವು ಬರೀಬೇಕು ವಿದ್ಯಾರ್ಥಿಗಳೇ. ಇವತ್ತಿನ ಮುಂದಿನ ಒಂದು ಟಾಪ್ ಕ್ವಶನ್ ಇತ್ತು, ರಚನಾನುರೂಪಿ ಅಂಗಗಳು ಎಂದರೇನು? ಉದಾಹರಣೆ ಕೊಡಿ. ಮೊದಲಿಗೆ ವ್ಯಾಖ್ಯೆಗಳನ್ನು ನೋಡ್ಕೊಂಡು ಬರೋಣ. ಅಂಗಗಳ ರಚನೆಯಲ್ಲಿ ಸಾಮ್ಯತೆ ಇರ್ತದ, ಆದರೆ ಕಾರ್ಯಗಳು ಬೇರೆ ಬೇರೆ ಜೀವಿಗಳಲ್ಲಿ ಭಿನ್ನವಾಗಿರ್ತವೆ. ನಾವು ಇವುಗಳನ್ನೇ ರಚನಾನುರೂಪಿ ಕಾರ್ಯ ಅಂಗಗಳು ಅಂತ ಕರಿತೀವಿ. ಅಂಗಗಳ ರಚನೆಯಲ್ಲಿ ಸಾಮ್ಯತೆ ಅಂದ್ರೆ ಒಂದೇ ಇರ್ತದ, ಆದ್ರೆ ಇದರ ಕಾರ್ಯಗಳು ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಆಗಿರ್ತದ. ಇದನ್ನ ರಚನಾನುರೂಪಿ ಅಂಗಗಳು ಅಂತ ಕರಿತೀವಿ. ಉದಾಹರಣೆಗೆ ಹೇಳಬೇಕಾದ್ರೆ ಮನುಷ್ಯನ ಕೈ ಆಗಿರ್ಬೋದು, ಕುದುರೆಯ ಮುಂಗಾಲಾಗಿರ್ಬೋದು, ಬಾವಲಿಯ ರೆಕ್ಕೆ. ಅಂದ್ರೆ ಮನುಷ್ಯನ ಕೈ ಎಲ್ಲರ ಒಂದು ರಚನೆಯಲ್ಲಿ ಒಂದೇ ಇದ್ರೆ ಸೊ ಅದರ ಕಾರ್ಯಗಳು ಏನಾಗ್ತಾವಪ್ಪ ಅಂದ್ರೆ ಬೇರೆ ಬೇರೆ ಆಗಿರ್ತವೆ. ಸೊ ಈ ತರನಾಗಿ ನಾವು ಇದಕ್ಕೆ ಉದಾಹರಣೆಯನ್ನು ಕೊಡ್ಬೋದು. ಇದು ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಇದರದ್ದು ಇನ್ನೊಂದು ಕ್ವಶನ್ ಇದೆ, ಕಾರ್ಯಾನುರೂಪಿ ಅಂಗಗಳು ಎಂದರೇನು? ಉದಾಹರಣೆ ಕೊಡಿ. ನಾವು ರಚನಾನುರೂಪಿ ಅಂಗಗಳಂದ್ರೇನು ನೋಡ್ಕೊಂಡಿವಿ, ಅದರ ಉದಾಹರಣೆಗಳನ್ನು ತಿಳಿದುಕೊಂಡಿವಿ. ಇನ್ನು ಕಾರ್ಯಾನುರೂಪಿ ಅಂಗಗಳು ಅಂದ್ರೆ ಏನಂದ್ರೆ ಸೊ ಅದರ ವ್ಯಾಖ್ಯೆ ಬರ್ತದ, ಬೇರೆ ಬೇರೆ ಪ್ರಭೇದದ ಜೀವಿಗಳ ಅಂಗಗಳ ಕಾರ್ಯವು ಒಂದೇ ರೀತಿಯಾಗಿದ್ದು ಅವುಗಳ ರಚನೆಯಲ್ಲಿ ವ್ಯತ್ಯಾಸವನ್ನು ಹೊಂದಿದ್ದರೆ ಅವುಗಳನ್ನ ಕಾರ್ಯಾನುರೂಪಿ ಅಂಗಗಳು ಅಂತ ಕರಿತೀವಿ. ಅದ್ರ ಉಲ್ಟಾ ಬರೀಬೇಕು. ಏನ್ ಬರಿತೀರಿ? ಎಲ್ಲ ಜೀವಿಗಳ ಅಂಗಗಳ ಕಾರ್ಯ ಒಂದೇ, ರಚನೆ ವ್ಯತ್ಯಾಸ. ಆದ್ರೆ ರಚನಾನುರೂಪಿಯಲ್ಲಿ ರಚನೆ ಒಂದೇ, ಕಾರ್ಯ ವ್ಯತ್ಯಾಸ. ಸೊ ಇಷ್ಟು 2 ಶಬ್ದಗಳನ್ನ ತಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. ಈ ಕಾರ್ಯಾನುರೂಪಿ ಅಂಗಗಳಿಗೆ ಉದಾಹರಣೆಗಳು ಬರ್ತದೆ ಏನಪ್ಪ ಅಂದ್ರೆ ಕೀಟಗಳ ರೆಕ್ಕೆ ಆಗಿರ್ಬೋದು, ಪಕ್ಷಿಯ ರೆಕ್ಕೆಗಳು. ಇದು ಇತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಮುಂದಿನ ಪ್ರಶ್ನೆ ಹೋಗೋಣ. ಗರ್ಭ ನಿರೋಧಕತೆ ಎಂದರೇನು? ಅದನ್ನ ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳನ್ನು ತಿಳಿಸಿರಿ. ನೋಡಿ, ಬೇಡವಾದ ಮಗುವನ್ನ ತೆಗಿತಕ್ಕಂಥ ವಿಧಾನಕ್ಕೆ ಗರ್ಭ ನಿರೋಧಕತೆ ಅಂತ ಕರೀತಾವೆ. ಸೊ ಈ ಗರ್ಭ ನಿರೋಧಕತೆಯನ್ನ ತಡಿಬೇಕಾದಿರ್ತಕ್ಕಂಥ ಮೊದಲ ವಿಧಾನ ನೈಸರ್ಗಿಕ ವಿಧಾನ ಅಂತೀವಿ, ಅಂದ್ರೆ ಲೈಂಗಿಕ ಕ್ರಿಯೆಯನ್ನ ಮಾಡದೇ ಇರುವುದು. ಎರಡನೇದು ತಡೆ ಒಡ್ಡುವುದು ಅಂತ ಕರೀತಾರೆ. ಅಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಶಿಶ್ನದ ಮೇಲೆ ಕಾಂಡೋಮ್ಗಳನ್ನು ಹಾಕೋದಾಗಿರ್ಬೋದು ಅಥವಾ ಯೋನಿಗಳಿಗೆ ಚೀಲಗಳನ್ನ ಅಳವಡಿಸಿಕೊಂಡು ಸಹಿತ ಈ ಗರ್ಭಧಾರಣೆಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ
ಅಡ್ಡಿ ಅನ್ನೋದಕ್ಕೆ ಒಡ್ತಾರೆ. ಗರ್ಭ ನಿರೋಧಕತೆ ವಿಧಾನ ಇದು ಕೂಡ ಒಂದು ಆಗಿದೆ. ಮೂರನೇದು ಏನಪ್ಪಾ ಅಂದ್ರೆ ಮಾತ್ರೆಗಳನ್ನ ಬಳಸೋದಾಗಿರ್ಬೋದು. ನಾಲ್ಕನೇದು ಇಲ್ಲಿ ವಂಕಿ ಅಥವಾ ಕಾಪರ್ ಟಿ ಬಳಕೆಗಳನ್ನ ಸಹಿತ ಮಾಡ್ತಾರೆ. ಕಡೆಗೆ ಆ ಶಸ್ತ್ರಕ್ರಿಯಾ ವಿಧಾನ ಅಂತ ಇದೆ, ಸಂತಾನಹರಣ ಚಿಕಿತ್ಸೆ. ಓಕೆ, ಸೊ ಈ ತರನಾಗಿ ಮಾಡೋದ್ರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಗರ್ಭ ನಿರೋಧಕತೆ ವಿಧಾನವನ್ನ ಇದನ್ನ ಮಾಡ್ತಾರೆ. ಇದಿಷ್ಟಿತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪರಿಸರ ಸಂರಕ್ಷಣೆಗೆ ಇರುವ 3 ಆರ್ಗಳನ್ನು ವಿವರಿಸಿರಿ. ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ 3 ಆರ್ಗಳು ಯಾವುವು? ಮೊದಲನೇದು ಮರುಬಳಕೆ. ಕೆಲವು ವಸ್ತುಗಳನ್ನ ಒಮ್ಮೆ ಬಳಸಿ ಬಿಸಾಡದೆ ಮತ್ತೆ ಅವುಗಳನ್ನ ಏನ್ ಮಾಡ್ಬೇಕಂದ್ರೆ ಉಪಯೋಗಿಸಬೇಕು. ಕೆಲವು ವಸ್ತುಗಳನ್ನ ಒಮ್ಮೆ ಬಳಸಿ ಬೀಸಾಡದೆ ಮತ್ತೆ ಅವುಗಳನ್ನ ಬಳಕೆ ಮಾಡುವುದೇ ಮರುಬಳಕೆ. ಎರಡನೇದು ಮರುಚಕ್ರೀಕರಣ ಅಂತ ಕರಿತೀವಿ. ಅಂದ್ರೆ ಈ ನಾವು ಉಪಯೋಗ ಮಾಡಿರ್ತಕ್ಕಂಥ ಪ್ಲಾಸ್ಟಿಕ್ ಆಗಿರ್ಬೋದು, ಕಾಗದ, ಗಾಜು, ಲೋಹಗಳನ್ನ ಸಂಗ್ರಹಿಸಿ ಮತ್ತೆ ಹೊಸದಾಗಿ ನಾವು ಮರು ಉತ್ಪಾದನೆಯನ್ನು ಮಾಡೋದಕ್ಕೆ ಮರುಚಕ್ರೀಕರಣ ಅಂತ ಕರಿತೀವಿ. ಮೂರನೇದು ಮಿತ ಬಳಕೆ. ಅಂದ್ರೆ ಈ ಸಂಪನ್ಮೂಲಗಳನ್ನ ಅಗತ್ಯಕ್ಕೆ ಅನುಗುಣವಾಗಿ ಕಡಿಮೆ ಬಳಸುವುದನ್ನು ಏನಂತ ಕರಿತೀವಿ? ಮಿತ ಬಳಕೆ ಅಂತ ಕರಿತೀವಿ. ಇದು ಪರಿಸರ ಸಂರಕ್ಷಣೆಗೆ ಇರ್ತಕ್ಕಂಥ 3 ಆರ್ಗಳು. 1 ಮರುಬಳಕೆ, 2 ಮರುಚಕ್ರೀಕರಣ, 3 ಮಿತ ಬಳಕೆ. ಮರುಬಳಕೆ ಅಂದ್ರೆ ಉಪಯೋಗಿಸೋದನ್ನ ಮತ್ತೆ ಉಪಯೋಗಿಸೋದು. ಮರುಚಕ್ರೀಕರಣ ಅಂದ್ರೆ ಉಪಯೋಗಿಸಿದ್ದನ್ನ ಸಂಗ್ರಹಿಸಿ ಮತ್ತೆ ಹೊಸ ವಸ್ತು ಉತ್ಪಾದಿಸೋದು. ಮಿತ ಬಳಕೆ ಅಂದ್ರೆ ಕಡಿಮೆ ಉಪಯೋಗವನ್ನ ಮಾಡೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 17. ನಾವು ಅರಣ್ಯ ಮತ್ತು ವನ್ಯಜೀವಿಗಳನ್ನ ಏಕೆ ಸಂರಕ್ಷಿಸಬೇಕು? ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಪ್ರಸ್ತುತ ಸಮಯದಲ್ಲಿ ಅರಣ್ಯ ಆಗಿರ್ಬೋದು, ಕಾಡುಗಳಾಗಿರ್ಬೋದು ಮತ್ತು ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡೋ ಅವಶ್ಯಕತೆ ಏಕಿದೆ? ಸೊ ಫಸ್ಟ್ ಕ್ವಶನ್ ಈಸ್ ಪರಿಸರದ ಸಮತೋಲನವನ್ನ ಕಾಪಾಡಲು. ನಮ್ಮ ಪರಿಸರದಲ್ಲಿ ಸಮಾನತೆಯನ್ನ, ಸಂತುಲನವನ್ನ, ಬ್ಯಾಲೆನ್ಸ್ ಅನ್ನ ನಾವು ಏನ್ ಮಾಡ್ಬೇಕಾಗದ? ಕಾಪಾಡಿಕೊಂಡು ಹೋಗ್ಲಿಕ್ಕೆ ನಾವು ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕಾಗದ, ವನ್ಯಜೀವಿಗಳನ್ನ ಸಹಿತ ಸಂರಕ್ಷಣೆ ಮಾಡಬೇಕಾಗದ. ಎರಡನೇದು ಜೀವ ವೈವಿಧ್ಯತೆಯನ್ನು ಕಾಪಾಡಲು, ಬಯೋಡೈವರ್ಸಿಟಿ ಅಂತ ಕರೀತಾರೆ. ಓಕೆ, ಅಂದ್ರೆ ಜೀವಿಗಳ ವಿವಿಧ ಅಂಗಗಳ ಪ್ರಭೇದಗಳನ್ನ ಬಹಳಷ್ಟು ಒಂದು ಜೀವ ಸಂಕುಲನ ಇದರಿ. ಈ ಜೀವ ಸಂಕುಲನದ ಕಾಪಾಡಿಕೊಂಡು ಹೋಗೋ ಸಲುವಾಗಿ ಅರಣ್ಯ ಮತ್ತು ವನ್ಯಜೀವಿಗಳನ್ನ ಸಂರಕ್ಷಿಸುವ ಹೊಣೆ ನಮ್ಮ ನಿಮ್ಮ ಮೇಲಿದೆ. 3, ನಮ್ಮ ಪರಿಸರ ಸ್ವಚ್ಛವಾಗಿರ್ಬೇಕಾದ್ರೆ, ನಮ್ಮ ಪರಿಸರ ಶುದ್ಧವಾಗಿರ್ಬೇಕಾದ್ರೆ ಪರಿಸರದ ಸುಸ್ಥಿರ ನಿರ್ವಹಣೆಗೂ ಕೂಡ ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಲೇಬೇಕಾಗಿದೆ. ಮುಂದಿನ ಪ್ರಶ್ನೆ, ಈ ಅರಣ್ಯಗಳು ನೋಡಬಹುದು ಎಷ್ಟೋ ಜೀವಿಗಳಿಗೆ ಆವಾಸವನ್ನು ಒದಗಿಸಿಕೊಡ್ತವೆ. ಮತ್ತೆ ಈ ಅರಣ್ಯಗಳಿಂದ ವನ್ಯಜೀವಿಗಳಿಂದ ಮನುಷ್ಯನಿಗೆ ಆಹಾರ ಸಿಗ್ತಾ ಇದೆ. ಈ ಅರಣ್ಯಗಳಿಂದ ಮಳೆ ಬರುತ್ತೆ. ಮತ್ತೆ ಈ ಅರಣ್ಯಗಳಿಂದ ಮಣ್ಣಿನ ಸವಕಳಿಯನ್ನ ಸಹಿತ ನಾವೇನ್ ಮಾಡಬಹುದಪ್ಪ ಅಂದ್ರೆ ತಡೆಗಟ್ಟಬಹುದು. ಸೊ ಈ ಕಾರಣಕ್ಕಾಗಿ ನಾವುಗಳು ಏನ್ ಮಾಡ್ಬೇಕಾಗದ? ಅರಣ್ಯ ಮತ್ತು ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ತ್ಯಾಜ್ಯಗಳ ನಿರ್ವಹಣೆಗೆ ಕೈಗೊಳ್ಳಬಹುದಾದ ಕ್ರಮಗಳನ್ನ ಪಟ್ಟಿ ಮಾಡಿ. ಸೊ ವೇಸ್ಟೇಜ್ ಅಂತಿರಲ್ಲ, ಈ ವೇಸ್ಟೇಜ್ ಅನ್ನ ತಾವುಗಳು ನಿರ್ವಹಣೆಯನ್ನ ಮಾಡಬೇಕಾದ್ರೆ, ಮೇಂಟೆನೆನ್ಸ್ ಅನ್ನ ಮಾಡಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು? ಒಂದನೇದು, ಈ ತ್ಯಾಜ್ಯಗಳನ್ನ ಕಡಿಮೆ ತ್ಯಾಜ್ಯಗಳನ್ನ ಉತ್ಪತ್ತಿ ಮಾಡತಕ್ಕಂಥ ವಸ್ತುಗಳನ್ನ ಬಳಕೆಯನ್ನ ಮಾಡಬೇಕು. ಎರಡನೇದು, ಈ ವಿಘಟನೆಯಾಗದ ವಸ್ತುಗಳ ಬಳಕೆಯನ್ನ ನಿರಾಕರಣೆ ಮಾಡಬೇಕು. ಪ್ಲಾಸ್ಟಿಕ್ ಆಗಿರ್ಬೋದು, ಗಾಜ್ ಆಗಿರ್ಬೋದು, ಈ ಒಟ್ಟ ವಿಘಟನೆಯನ್ನು ಕೊಳೆಯೋದೇ ಇಲ್ಲ. ಇಂಥ ವಸ್ತುಗಳನ್ನ ಸಾಧ್ಯವಾದಷ್ಟು ನಾವು ಕಡಿಮೆ ಬಳಕೆಯನ್ನ ಮಾಡಬೇಕು ಅಥವಾ ಬಳಕೆ ಮಾಡೋದನ್ನೇ ಬಿಟ್ಟೇ ಬಿಡಬೇಕು. ಮೂರನೇದು ಏನದಪ್ಪ ಅಂದ್ರ, ನಾವು ಬಳಕೆ ಮಾಡಿರ್ತಕ್ಕಂಥ ಕಸಗಳಲ್ಲಿ, ಉಪಯೋಗ ಮಾಡಿರ್ತಕ್ಕಂಥ ವಸ್ತುಗಳಲ್ಲಿ ಹಸಿ ಕಸ ಮತ್ತು ಒಣ ಕಸ ಅಂತ ವಿಂಗಡಣೆಯನ್ನ ಮಾಡಿ ಅವುಗಳನ್ನ ವಿಲೇವಾರಿಯನ್ನ ಅಂದ್ರೆ ಹೊರಗಡೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆಮೇಲೆ ತ್ಯಾಜ್ಯಗಳನ್ನ ಮರುಚಕ್ರೀಕರಣವನ್ನ ಮಾಡಬೇಕು. ಅಂದ್ರೆ ಉಪಯೋಗಿಸ್ತಿರ್ತೀವಿ, ಸಂಗ್ರಹಿಸ್ತೀವಿ, ಮತ್ತೆ ಹೊಸ ವಸ್ತುಗಳನ್ನು ಉತ್ಪಾದನೆ ಮಾಡೋದೇ ಮರುಚಕ್ರೀಕರಣ. ಇದನ್ನ ಕೂಡ ಕೆಲಸ ಆಗ್ಬೇಕು. ಆಮೇಲೆ ಹಸಿ ಕಸದಿಂದ ಕಂಪೋಸ್ಟ್ ಅನ್ನ ತಯಾರಿಕೆಯನ್ನ ಮಾಡಬಹುದು. ಈ ಗೊಬ್ಬರಗಳನ್ನು ಕೂಡ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಹಸಿ ಕಸದಿಂದ ತಯಾರಿಕೆಯನ್ನ ಮಾಡಬಹುದು. ಆಸ್ಪತ್ರೆಯಲ್ಲಿ ಬಹಳಷ್ಟು ತ್ಯಾಜ್ಯಗಳ ವೇಸ್ಟೇಜ್ ಇರ್ತದ, ಅವುಗಳನ್ನ ಸುಡಬೇಕು. ಆಮೇಲೆ ಕೆಲವೊಂದಿಷ್ಟು ವಿಷಕಾರಿಯಾಗಿರ್ತಕ್ಕಂಥ ತ್ಯಾಜ್ಯಗಳನ್ನ ಹೂಡ್ತಕ್ಕಂಥ ಕೆಲಸವನ್ನ ಸಹಿತ ಮಾಡಬೇಕು. ಸೊ ಇದು ತ್ಯಾಜ್ಯಗಳ ನಿರ್ವಹಣೆಗೆ ಇರ್ತಕ್ಕಂಥ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳು ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ಮಾನವನ ಸಣ್ಣ ಕರುಳಿನಲ್ಲಿ ಕಂಡು ಬರುವ ಬ್ಯಾಕ್ಟೀರಿಯಾ ಯಾವುದು? ನೋಡಿ, ತಮಗೆ ಗೊತ್ತಿರಬಹುದು, ಮಾನವನ ಸಣ್ಣ ಕರುಳಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಕೋಲಿಫಾರ್ಮ್ ಅಂತ ಕರೀತಾರೆ. ಇವತ್ತಿನ ಕಡೆಯ ಪ್ರಶ್ನೆ ಇತ್ತು, ಗಂಗಾ ಕ್ರಿಯಾ ಯೋಜನೆ ಯಾವ ವರ್ಷ ಜಾರಿ ಬಂದಿತು? 1985ರಲ್ಲಿ ಗಂಗಾ ಕ್ರಿಯಾ ಯೋಜನೆ ಜಾರಿ ಬಂದಿತು. ವಿದ್ಯಾರ್ಥಿಗಳೇ, ಧನ್ಯವಾದಗಳು. ಚಾನಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗೋಣ ಹೊಸ ಪಾಠಗಳ